ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಬಹುದು. ಪ್ರತಿನಿತ್ಯವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗಳನ್ನು ಸಂಪರ್ಕಿಸಿರಿ. ಇಂದಿನ ಒಂದು ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ದೇವರಿಂದ ಎಲ್ಲವೂ ಸಾಧ್ಯವೆಂಬುದಾಗಿ ನಾವು ಸತ್ಯವೇದದ ಮೂಲಕವಾಗಿ ಧ್ಯಾನಿಸಲಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸಂದೇಶವನ್ನು ದೇವರೇ ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ತಂದೆ, ಆಮೇನ್ ಆಮೇನ್. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾಕೆಂದ್ರೆ ದೇವರಿಂದ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಸರ್ವಶಕ್ತನು, ಸರ್ವವ್ಯಾಪಿಯು, ಆತನು ಆತ್ಮ ಸ್ವರೂಪನಾಗಿದ್ದಾನೆ ಮತ್ತು ಆತನು ಸಕಲದರ ಸೃಷ್ಟಿಯ ಕರ್ತನಾಗಿದ್ದಾನೆ. ಸಕಲವನ್ನು ಸೃಷ್ಟಿ ಮಾಡಿದ ದೇವರಿಗೆ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ. ಉದಾಹರಣೆಯಾಗಿ ನಾವು ನೋಡುವುದಾದ್ರೆ, ಒಂದು ವಸ್ತುವನ್ನ ಒಬ್ಬನು ಸೃಷ್ಟಿ ಮಾಡಿರ್ತಾನೆ. ಸೃಷ್ಟಿ ಮಾಡಿದ ನಂತರ ಅವನು ಅದನ್ನ ಇನ್ನೊಬ್ಬರಿಗೆ ವ್ಯಾಪಾರ ಮಾಡ್ತಾನೆ. ಈಗ ವ್ಯಾಪಾರ ಮಾಡಿ ತೆಗೆದುಕೊಂಡು ಹೋದಂಥ ವ್ಯಕ್ತಿಗೆ ಆ ವಸ್ತುವಿನಲ್ಲಿ ಏನಾದರೂ ಲೋಪದೋಷಗಳು ಬಂದರೆ ಅದನ್ನು ಅವನಿಗೆ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಕೊಂಡುಕೊಂಡವನು, ಅವನು ಹಣ ಕೊಟ್ಟು ಕೊಂಡುಕೊಂಡಿರಬಹುದು, ಆದರೆ ಅದನ್ನು ಸರಿ ಮಾಡಲಿಕ್ಕಾಗಲಿ ಅದನ್ನು ರಿಪೇರಿ ಮಾಡಲಿಕ್ಕಾಗಲಿ ಅವನಿಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಅದನ್ನು ತಯಾರಿಸಲಿಲ್ಲ. ಆದರೆ ಅವನು ಯಾರ ಬಳಿಯಲ್ಲಿ ಹೋಗಿ ತೆಗೆದುಕೊಂಡು ಬಂದನೋ, ಯಾರು ಅದನ್ನು ಸೃಷ್ಟಿ ಮಾಡಿದ್ರೋ ಅದನ್ನು ಸರಿಪಡಿಸಲು ಆ ವ್ಯಕ್ತಿಗೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ದೇವರಿಗೆ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ಸೃಷ್ಟಿಕರ್ತನು ಆತನಾಗಿದ್ದಾನೆ. ಭೂಮಿಯನ್ನ ಸಕಲವನ್ನ ಸೃಷ್ಟಿ ಮಾಡಿದವನು ದೇವರಾಗಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದರು ಎಂದು ನಾವು ಓದ್ತೇವೆ. ದೇವರು ಸಕಲ ಪ್ರಾಣಿ ಪಕ್ಷಿ ಸಕಲವನ್ನ, ಭೂಮಿಯ ಮೇಲಿರುವಂಥ ಸಕಲವನ್ನ ಹಾಗೂ ಮನುಷ್ಯನನ್ನು ಸೃಷ್ಟಿ ಮಾಡುವವನು ಆತನೇ ಆಗಿದ್ದಾನೆ. ಆತನಿಂದಲೇ ಸಕಲವು ನಿರ್ಮಿತವಾಗಿದೆ. ಮನುಷ್ಯನಿಗೆ ಅಪರಿಮಿತವಾದ ಜ್ಞಾನಗಳಿರಬಹುದು, ಏನೆಲ್ಲ ಟೆಕ್ನಾಲಜಿಗಳನ್ನು ಕಂಡುಹಿಡಿಬಹುದು, ಆದರೆ ಮನುಷ್ಯನಿಗೆ ಎಲ್ಲವನ್ನ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೊಂದು ಲಿಮಿಟ್ ಇದೆ. ಆದರೆ ದೇವರಿಗೆ ಲಿಮಿಟ್, ದೇವರಿಗೆ ಒಂದು ಆಗದೇ ಇರುವಂಥ ಕಾರ್ಯ ಒಂದೂ ಇಲ್ಲ. ಅನ್ಲಿಮಿಟೆಡ್ ಅಂತ ನಾವು ಹೇಳುವುದಾದರೆ ಅಪರಿಮಿತವಾದ ಶಕ್ತಿ ದೇವರದ್ದಾಗಿದೆ. ಮನುಷ್ಯನ ಶಕ್ತಿ ಕೊಂಚ, ಅವನಿಗೆ ಶಕ್ತಿ ಇಲ್ಲ ಎಲ್ಲವನ್ನ ಮಾಡಲಿಕ್ಕೆ. ಕೆಲವೊಮ್ಮೆ ನಮ್ಮ ಜ್ಞಾನದಲ್ಲಿ ಸಾಮರ್ಥ್ಯದಲ್ಲಿ ನಾವು ಮಾಡ್ತೇವೆ ಎಂದು ನಾವು ಅಂದುಕೊಂಡಿರ್ತೇವೆ ಅಷ್ಟೇ, ಆದರೆ ಯಾವುದನ್ನು ಕೂಡ ನಮ್ಮ ಜ್ಞಾನ ಸಾಮರ್ಥ್ಯದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ದೇವರಿಂದ ಸೃಷ್ಟಿಸಲ್ಪಟ್ಟವರು. ಆ ದೇವರ ಬಲ ಇದ್ದರೆ ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮನುಷ್ಯನ ಹುಟ್ಟು ಸಾವು ಅವನ ಅಂಕಿತದಲ್ಲಿ ಇರುವುದಿಲ್ಲ. ಮನುಷ್ಯನಿಗೆ ಯಾವಾಗ ಬೇಕಾದರೂ ಮನುಷ್ಯನು ಹುಟ್ಟಬಹುದು ಮತ್ತು ಸಾಯಬಹುದು. ಇದು ನಮಗೆ ನಮ್ಮ ಒಂದು ಜ್ಞಾನಕ್ಕೆ ಹಾಗೂ ನಮ್ಮ ಒಂದು ಸಾಮರ್ಥ್ಯದಲ್ಲಿ ಇರುವಂಥದ್ದಲ್ಲ. ದೇವರ ಎಲ್ಲವನ್ನೂ ನಿರ್ಣಯಿಸುವ ಆತನಾಗಿದ್ದಾನೆ. ಅದಕ್ಕೆ ನಾವು ನೋಡ್ತೇವೆ, ಮನುಷ್ಯನನ್ನು ನೀನು ಸಾಯಿ ಅಂತ ಹೇಳುವಾಗ ಅವರನ್ನು ಸತ್ತು ಹೋಗುವವರಾಗಿದ್ದಾರೆ. ದೇವರೇ ಮನುಷ್ಯನನ್ನು ಸೃಷ್ಟಿಸುವವನು, ಸಾಯಿಸುವವನು. ಮನುಷ್ಯನಿಗೆ ಸಕಲವನ್ನು ಆತನಿಂದಲೇ ಮಾತ್ರ ಸಾಧ್ಯ. ಅನೇಕರು ಕೆಲವೊಮ್ಮೆ ಸಹಿಸಲಾಗದಂಥ ಕಷ್ಟ ಸಂಕಟಗಳಿಗೆ ಗುರಿಯಾಗುವಾಗ ತಮ್ಮ ಜೀವನದ ಮೇಲೆ ಅವರಿಗೆ ಜಿಗುಪ್ಸೆ ಉಂಟಾಗ್ತದೆ. ಏನೆಂದು ಭಾವಿಸ್ತೇವೆ ಅಂದರೆ, ಅನೇಕ ಸಮಯದಲ್ಲಿ ನೀವು ಈ ರೀತಿಯಾಗಿ ಚಿಂತೆ ಮಾಡಿರ್ಬೋದು, ಅಯ್ಯೋ ನಾನು ಯಾಕಾದರೆ ಹುಟ್ಟಿದನೋ, ನಾನು ಹುಟ್ಟದೇ ಇದ್ರೆ ಚೆನ್ನಾಗಿರ್ತಿತ್ತು, ನಾನು ಸಾಯುವುದೇ ಮೇಲು ಎಂದೆಲ್ಲ ಎಷ್ಟೋ ಸಮಯದಲ್ಲಿ ನೀವು ಅಂದುಕೊಂಡಿರ್ತೇವೆ. ಹಾಗಾದರೆ ನಮ್ಮ ಹುಟ್ಟಾಗಲಿ ಸಾವಾಗಲಿ ಯಾವುದು ಕೂಡ ನಮ್ಮ ಕೈಯಲ್ಲಿ ಇರುವಂಥದ್ದಲ್ಲ, ಎಲ್ಲ ದೇವರ ಕೈಯಲ್ಲಿರುವಂಥದ್ದಾಗಿದೆ. ದೇವರ ಕೆಲಸವೇನೆಂದರೆ, ದೇವರು ತನ್ನ ಭಕ್ತರ ಪ್ರಾರ್ಥನೆಗಳನ್ನು ಆಲಿಸಿ ಅನೇಕ ಆಯುಷನ್ನು ಹೆಚ್ಚಿಸುವುದನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದಾಗಿದೆ. ಆತನಿಗೆ ನೀರಿನಿಂದ ಪ್ರಾರ್ಥಿಸಿದ ಭಕ್ತನ ಪ್ರಾರ್ಥನೆಯನ್ನು ಕೇಳಿ ಆಯುಷನ್ನು ಹೆಚ್ಚಿಸಿದ್ದನ್ನು ನಾವು ನೋಡ್ತೇವೆ. ನಾವು ಇದನ್ನು ಮನುಷ್ಯ ದೃಷ್ಟಿಯಲ್ಲಿ ನೋಡುವಾಗ
ನಮಗೆ ಅನಿಸ್ತದೆ ಇದು ಸಾಧ್ಯನಾ, ಇದು ನಿಜವಾಗ್ಲೂ ನಡಿಲಿಕ್ಕೆ ಸಾಧ್ಯವಾಗ್ತದೆ ಎಂದು ನಾವು ಅಂದುಕೊಳ್ಳಬಹುದು. ಆದರೆ ದೇವರಿಗೆಲ್ಲ ಸಾಧ್ಯ. ಸತ್ಯವೇದದಲ್ಲಿ ಒಂದು ಘಟನೆಯನ್ನು ನಾವು ನೋಡುವುದಾದರೆ, ಅರಸನಾದ ಹಿಜ್ಕೀಯನು ತೀವ್ರವಾದ ಅನಾರೋಗ್ಯವನ್ನು ಗೊಂಡಿರ್ತಾನೆ. ಅವನ ಅಸ್ವಸ್ಥತೆಯನ್ನು ನೋಡಿ ಅವನನ್ನು ಭೇಟಿಯಾಗಲು ಪ್ರವಾದಿಯಾದ ಯೆಶಾಯನು ಬಂದು ಅರಸನಿಗೆ ತಿಳಿಯಪಡಿಸ್ತಾ ಇದ್ದಾನೆ, ಹಿಜ್ಕೀಯನೇ, ಅರಸನೇ, ನಿನ್ನ ಸಾವಿನ ಕಾಲ ಸಮೀಪವಾಯಿತು ಎಂದು ತಿಳಿಸಿದಾಗ ಅವನು ಬಹು ದುಃಖಿತನಾಗಿ ದೇವರಿಗೆ ಮೊರೆ ಇಡ್ತಾನೆ. ದೇವರಿಗೆ ಮೊರೆ ಇಡುವಾಗ ದೇವರನ್ನು ಆಶ್ರಯಿಸಿಕೊಳ್ತಾನೆ. ನೋಡಿ, ರಾಜನಾಗಿ ನಾನು ವೈದ್ಯರ ಮೇಲೆ, ನನ್ನ ಬಲದ ಮೇಲೆ, ಸಾಮರ್ಥ್ಯ ಮೇಲೆ ಆಶ್ರಯಗೊಳ್ಳಬೇಕು ಎಂದು ಹಿಜ್ಕೀಯನು ಚಿಂತಿಸಲಿಲ್ಲ. ಬದಲಾಗಿ ನಾನು ದೇವರನ್ನು ಆಶ್ರಯಿಸಿಕೊಳ್ಬೇಕೆಂದು ದೇವರನ್ನು ಆಶ್ರಯಿಸಿಕೊಳ್ತಾ ಇದ್ದಾನೆ. ಯಾಕೆಂದರೆ ಹಿಜ್ಕೀಯನ ಜೀವಿತದಲ್ಲಿ ಆತನು ತಿಳಿದುಕೊಂಡಿದ್ದನು, ನನ್ನಿಂದ ಸಾಧ್ಯ ಇಲ್ಲ ಇದು. ನನ್ನ ಅಧಿಕಾರ, ನನ್ನ ಸಿಂಹಾಸನ, ನನ್ನ ರಾಜ್ಯ, ನನ್ನ ಹಣವಾಗಲಿ, ಜನವಾಗಲಿ, ಜ್ಞಾನಿಗಳಾಗಲಿ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನನ್ನ ದೇವರಿಗೆ ಸಾಧ್ಯ ಎಂದು ಅವನು ಮೊರೆ ಇಡುತ್ತಾನೆ. ದೇವರ ಬಳಿಯಲ್ಲಿ ತನ್ನ ಮುಖವನ್ನು ತಿರುಗಿಸಿಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕಣ್ಣೀರಿನ ಪ್ರಾರ್ಥನೆನ ದೇವರು ಕೇಳಿ ಕನಿಕರಗೊಂಡು ಆತನ ಆಯುಷ್ಯನ 15 ವರ್ಷ ಹೆಚ್ಚಿಸಿದ್ದೇನೆ ಎಂಬ ಒಂದು ವರ್ತಮಾನವನ್ನು ಮತ್ತೆ ಪ್ರವಾದಿಯಾದ ಯೆಶಾಯನ ಮೂಲಕ ಅರಸನಿಗೆ ತಿಳಿಯಪಡಿಸ್ತಾನೆ. ಈ ಸಂಭವದಿಂದ ನಾವು ಏನು ತಿಳಿದುಕೊಳ್ಳಬಹುದಂದ್ರೆ, ನೋಡಿ, ದೇವರಿಗೆಲ್ಲವೂ ಸಾಧ್ಯ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ ಹೇಳುವ ಪ್ರಕಾರ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಹಾಗಾದ್ರೆ ಹಿಜ್ಕೀಯನ ಜೀವಿತವನ್ನ ನೋಡುವಾಗ ಮನುಷ್ಯನಿಗೆ ಅನಿಸ್ತದೆ, ಇವನ ಜೀವಿತ ಮುಗಿದೋಯ್ತು, ಇವನ ಜೀವಿತದಲ್ಲಿ ಅದ್ಭುತ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಮುಗಿದೋಯ್ತು ಎಂದು ತೀರ್ಮಾನಿಸುವಾಗ, ಇಲ್ಲ, ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ಜೀವಿತ ಮುಗಿಯೋದಿಲ್ಲ, ದೇವರು ಪ್ರಾರಂಭಿಸುವ ಆತನಾಗಿದ್ದಾನೆ. ಎಲ್ಲರೂ ಅಂತ್ಯ ಅಂತ ಹೇಳುವ ಸಮಯದಲ್ಲಿ ದೇವರು ಪ್ರಾರಂಭಿಸುವ ಆತನಾಗಿದ್ದಾನೆ. ಸತ್ತ ಲಾಜರನ್ನ ಎಬ್ಬಿಸಿದಾಗ ಅಲ್ಲಿ ಸತ್ತು ಅವನ ದೇಹ ನಾತ ಹಿಡಿದಿದೆ ಅಂತ ಮಾರ್ತಾಳು ಹೇಳ್ತಾಳೆ. ಆದರೆ ಸ್ವಾಮಿ ಹೇಳ್ತಾರೆ, ಇಲ್ಲ, ಲಾಜರನೇ ಹೊರಗೆ ಬಾ ಎಂದು ಕೂಗುವಾಗ ಅವನು ಹೊರಗೆ ಬರ್ತಾನೆ. ದೇವರಿಗೆ ಆಗದೇ ಇರೋ ಕಾರ್ಯ ಒಂದೂ ಇಲ್ಲ. ಮತ್ತೆ ನಾವು ನೋಡುವುದಾದರೆ ಲೂಕನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ದೇವದೂತನು ಹೇಳ್ತಾ ಇದ್ದಾನೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ದೇವರಿಗೆಲ್ಲ ಸಾಧ್ಯ. ಆತನು ಸರ್ವಶಕ್ತನಾಗಿದ್ದಾನೆ. ಕನ್ಯೆಯಾದಂತಹ ಮರಿಯಳಿಗೆ ಯೋಚನೆ ಮಾಡ್ತಾ ಇದ್ದಾಳೆ, ಪುರುಷನನ್ನು ನಾನು ಅರಿಯದೇ ಇರುವವಳು, ನನ್ನಲ್ಲಿ ಹೇಗೆ ಮಗು ಹುಟ್ಟಲಿಕ್ಕೆ ಸಾಧ್ಯ ಎಂದು ಅವಳು ಯೋಚಿಸುವಾಗ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ದೇವರಿಗೆ ಸಾಧ್ಯ. ನೋಡಿ, ಯೋಚಿಸಿ ನೋಡಿ, ಇಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ದೇವರಿಗೆ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಆತನು ಇನ್ನೂ ಅದೇ ದೇವರಾಗಿದ್ದಾನೆ, ಶಕ್ತನಾಗಿದ್ದಾನೆ. ಆದರೆ ನಮ್ಮಲ್ಲಿ ಯಾಕೆ ಇವತ್ತು ನಾವು ಇಂತಹ ದೇವರನ್ನು ಆರಾಧಿಸುವಂಥ ನಮ್ಮಲ್ಲಿ ಯಾಕೆ ಬಿಡುಗಡೆ ಆಗಲಿ, ನಮ್ಮ ಜೀವಿತದಲ್ಲಿ ಪ್ರಾರ್ಥಿಸಿದ ವಿಷಯಗಳಲ್ಲಿ ನಾವು ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಕಾರಣ ನಮ್ಮಲ್ಲಿರುವ ಅಪನಂಬಿಕೆ ಆಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಹೇಳುವ ಪ್ರಕಾರ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಈ ಘಟನೆಯಿಂದ ನಾವು ತಿಳಿದುಕೊಳ್ಳಬಹುದು ದೇವರಿಗೆ ಎಲ್ಲ ಕೂಡ ಸಾಧ್ಯವಾಗಿದೆ. ಹಾಗೆ ಮತ್ತೆ ನಾವು ಆದಿಕಾಂಡದಲ್ಲಿ ಬರುವಾಗ ಸಾರಳನ್ನು ಮತ್ತು ಅಬ್ರಹಾಮನನ್ನ ದೂತರು ಬಂದು ವೀಕ್ಷಿಸುವಾಗ, ಇದೇ ವರ್ಷ ಮುಂದಿನ ಸಮಯದಲ್ಲಿ ನಾವು ಬರುವಾಗ ನಿನಗೊಬ್ಬ ಮಗನಿರ್ತಾನೆ ಎಂದು ಹೇಳುವ ಸಮಯದಲ್ಲಿ ಸಾರಳು ನಗುವುದನ್ನು ನೋಡ್ತೇವೆ. ನನ್ನಂತಹ ಮುದುಕಿಗೆ ಮಗುವನ್ನ ಹೆರುವ ಸಾಮರ್ಥ್ಯ ಉಂಟಾ ಎಂಬುದಾಗಿ ಆಕೆ ನಗ್ತಾಳೆ. ಆ ಸಮಯದಲ್ಲಿ ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನವನ್ನು ಓದುವುದಾದರೆ, ಯೆಹೋವನಿಗೆ ಅಸಾಧ್ಯವಾದುದುಂಟೋ, ಯೆಹೋವನಿಗೆ ಅಂದರೆ ದೇವರಿಗೆ ಅಸಾಧ್ಯವಾದುದುಂಟೋ ಎಂಬ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ನೋಡ್ಬೋದು. ಹಾಗಾದರೆ ಈ ಸಮಯದಲ್ಲಿ ನೀವು ಅನೇಕ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರಬಹುದು. ಅನೇಕ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿದ್ದಾರೆ, ಆದರೆ ಅದನ್ನು ನೆರವೇರಲಿಕ್ಕೆ ನಿಮಗಿನ್ನೂ ದಾರಿ ಕಾಣದೇ ಇರಬಹುದು. ದಾರಿ ಕಾಣದೇ ಇರುವಂಥ ಸಮಯದಲ್ಲಿ ನಿರಾಶೆ ಆಗಿರುವ ನಿಮಗೆ ದೇವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯೆಹೋವನಿಗೆ, ದೇವರಿಗೆ, ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದುದುಂಟೋ ಎಂಬ ಪ್ರಶ್ನೆನ ಈ ಸಮಯದಲ್ಲಿ ಸಹೋದರ ಸಹೋದರಿಯರೇ ನಿಮ್ಮ ಬಳಿ ದೇವರು ಕೇಳುವ ಆತನಾಗಿದ್ದಾನೆ. ನೀವು ಅನೇಕ ದಿನಗಳಿಂದ ಅನೇಕ ವಿಷಯಗಳಿಗಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಇನ್ನೂ ಈ ಕೆಲಸ ಆಗೋದಿಲ್ಲ ಎಂಬ ವಿಷಯವಾಗಿ ನೀವು ಕೈ ಬಿಟ್ಟಿರಬಹುದು. ಅದರ ವಿಷಯದಲ್ಲಿ ನೀವು ಸೋತು ಹೋಗಿರ್ಬೋದು. ಅದರ ವಿಷಯದಲ್ಲಿ ಅಪನಂಬಿಕೆ ನಿಮ್ಮ ಜೀವಿತದಲ್ಲಿ ಹುಟ್ಟಿರಬಹುದು. ಆದರೆ ನೀವು ಅಪನಂಬಿಗಸ್ಥರಾಗಿದ್ರೂ ಕೂಡ ದೇವರು ನಂಬಿಗಸ್ತನಾಗಿಯೇ ಇದ್ದಾನೆ. ಆತನು ತಾನು ಹೇಳಿದಂಥ ವಾಗ್ದಾನವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮಾರ್ಗ ಇರಲಿ ಇಲ್ಲದೇ ಇರಲಿ, ದೇವರು ನಿಮ್ಮ ಜೀವಿತದಲ್ಲಿ
ಮಾರ್ಗ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವ ಆತನಾಗಿದ್ದಾನೆ. ಎಷ್ಟೋ ದಿವಸದಿಂದ ನಾನು ಪ್ರಯತ್ನಿಸ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಒಂದು ಏಳಿಗೆನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಅಂದುಕೊಂಡ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದು ನಿಜವಾಗಿಯೂ ಆಗುತ್ತದೋ ಇಲ್ಲವೋ ಎಂಬ ಸಂದೇಹದಲ್ಲಿ, ನೋವಿನಲ್ಲಿ, ವೇದನೆಯಲ್ಲಿ ನೀವು ಹಾದು ಹೋಗ್ತಾ ಇರುವುದಾದರೆ ದೇವರಿಗೆಲ್ಲವೂ ಸಾಧ್ಯ. ನನಗೊಂದು ಬಿಡುಗಡೆ ಆಗ್ತದಾ? ನನ್ನ ಪಾಪದಿಂದ ನನಗೆ ಬಿಡುಗಡೆ ಉಂಟಾಗ್ತದಾ? ನಾನು ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡ್ತೇನಾ? ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಆಗ್ತದ ಎಂಬ ಒಂದು ವೇದನೆ ನಿಮ್ಮ ಜೀವಿತದಲ್ಲಿ ಇರಬಹುದು. ಆದರೆ ಯೇಸುವನ್ನು ನಂಬಿರಿ, ನಿಮ್ಮ ಜೀವಿತದಲ್ಲಿ ಆತನು ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸಮಯದಲ್ಲಿ ರೋಗದ ಹಾಸಿಗೆ ಮೇಲೆ ನೀವು ಮಲಗಿರಬಹುದು, ಕಣ್ಣೀರಿನಲ್ಲಿ ನಿಮ್ಮ ಹೃದಯ ಒಡೆದು ಹೋಗಿರಬಹುದು. ನನ್ನ ಹೃದಯ ಸರಿ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅನೇಕ ಪ್ರೀತಿಗಳನ್ನು ನಿರೀಕ್ಷಿಸಿ ನೀವು ನಿರಾಶೆ ಹೊಂದಿರಬಹುದು. ಆದರೆ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ಯಾಕೆಂದರೆ ಅಂದು ಇಸ್ರಾಯೇಲರ ಜೀವಿತದಲ್ಲಿ ಅದ್ಭುತ ಮಾಡಿದ ಅದೇ ದೇವರು ಇಂದು ನಮ್ಮ ಸಂಗಡ ಇದ್ದಾನೆ. ಅಂದು ಇಸ್ರಾಯೇಲರ ಮುಂದಿದ್ದಂಥ ಕೆಂಪು ಸಮುದ್ರವನ್ನ ಆತನು ವಿಭಾಗ ಮಾಡಿ ಆ ಕೆಂಪು ಸಮುದ್ರದಲ್ಲಿ ಅವರನ್ನು ನಡೆಸಿದರು. ಅವರನ್ನು ಹಿಂಬಾಲಿಸ್ತಾ ಇದ್ದಂಥ ಐಗುಪ್ತರನ್ನ ಅದೇ ಕೆಂಪು ಸಮುದ್ರದಲ್ಲಿ ಇಲ್ಲದಂತೆ ಮಾಡಿದನು. ಇವತ್ತು ನಿಮ್ಮನ್ನು ಹಿಂಬಾಲಿಸ್ತಾ ಇರುವಂತಹ ಐಗುಪ್ತನನ್ನ, ನಿಮ್ಮ ಮುಂದಿರುವಂಥ ಕೆಂಪು ಸಮುದ್ರವನ್ನು ಹೊಡಿಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದರೆ ನೀವು ಆತನನ್ನು ನಂಬಬೇಕು. ಆತನಿಗೆ ಎಲ್ಲ ಕೆಲಸ ಸಾಧ್ಯ ಇದೆ. ಇಂದು ಅನೇಕ ವಿಷಯಗಳಲ್ಲಿ, ವಿವಾಹ ವಿಷಯದಲ್ಲಿ ಒಂದು ಗಲಿಬಿಲಿ ಇರಬಹುದು. ವಿವಾಹ ವಿಷಯದಲ್ಲಿ ಇದಾಗ್ತದ, ಇದರಿಗೆ ಸಾಧ್ಯ ಇದೆಯಾ, ನನಗೆ ಮಾಡ್ಲಿಕ್ಕೆ ಆಗ್ತದ ಎಂಬುದಾಗಿ ನೀವು ತಂದೆ ತಾಯಿಗಳಾಗಿ ಚಿಂತೆಯಲ್ಲಿರಬಹುದು. ಹಾಗೆ ಗರ್ಭಾವಸ್ಥೆಯಲ್ಲಿರುವಂಥ ನೀವುಗಳು ಅನೇಕ ಸಮಯದಲ್ಲಿ ನೆನೆಸ್ಕೊಳ್ತಾ ಇರಬಹುದು, ನನ್ನ ಮಗುವಿಗೆ ಡಾಕ್ಟರ್ ಈ ರೀತಿಯಾಗಿ ಹೇಳಿದ್ದಾರೆ, ನನಗೆ ಈ ರೀತಿಯಾಗಿ ಹೇಳಿದ್ದಾರೆ, ನಿಜವಾಗಿಯೂ ನನ್ನ ಜೀವಿತದಲ್ಲಿ ನಾನು ಬಿಡುಗಡೆಯನ್ನು ಕಾಣ್ತೇನಾ, ನನ್ನ ಜೀವಿತದಲ್ಲಿ ನಾನು ಈ ಮಗುವನ್ನು ಹೊಂದಿಕೊಳ್ತೇನಾ ಎಂಬ ಒಂದು ಆಸೆಯಲ್ಲಿ ನೀವಿರಬಹುದು. ಆದರೆ ವೈದ್ಯರ ಮಾತುಗಳೆಲ್ಲ ನಾವು ನಂಬಬೇಕಾಗಿರುವುದು, ವೈದ್ಯರು 1000 ಹೇಳಬಹುದು, ರಿಪೋರ್ಟ್ಗಳು 1000 ಹೇಳಬಹುದು, ಆದರೆ ಎಲ್ಲವನ್ನ ಬದಲಾಯಿಸಲಿಕ್ಕೆ ಶಕ್ತನಾಗಿರುವಂಥ ದೇವರನ್ನು ನೀವು ನಂಬುವುದಾದರೆ ಆತನು ರಿಪೋರ್ಟ್ಗಳನ್ನು ಕೂಡ ಬದಲಿಸಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಕೆಲವೊಮ್ಮೆ ಕೊನೆವರೆಗೂ ರಿಪೋರ್ಟ್ ಬದಲಾಗದೇ ಇರಬಹುದು, ಆದರೆ ದೇವರಿಗೆ ಕಾರ್ಯ ಮಾಡಲಿಕ್ಕೆ ರಿಪೋರ್ಟ್ ಎಲ್ಲ ಬೇಕಾಗಿರುವುದು ನಿಮ್ಮ ನಂಬಿಕೆ ಆಗಿದೆ. ನಿಮ್ಮ ನಂಬಿಕೆಯಿಂದ ನೀವು ಕೇಳುವುದಾದರೆ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು, ದೇವರ ಅದ್ಭುತವನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಂಬಿಕೆಗಳೆಲ್ಲ ಹೇಗಿರ್ತದೆ ಅಂದರೆ, ಮಾರ್ಗ ಇರುವಾಗ ಮಾತ್ರ ನಾವು ನಂಬ್ತೇವೆ, ಮಾರ್ಗ ಇಲ್ಲದೆ ಇರುವಾಗಲೂ ನಂಬುವುದೇ, ಕಣ್ಣಿಗೆ ಕಾಣದೇ ಇರುವಾಗಲೂ ನಿರೀಕ್ಷಿಸಿ ನಂಬಬೇಕು. ನಾವು ಕಣ್ಣಿಗೆ ಕಾಣದೇ ಇರುವಾಗ ನಾವು ನಂಬುವಾಗಲೇ ನಾವು ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ತೇವೆ. ಕಾಣದೆ ನಂಬುವವನು ಧನ್ಯನಾಗಿದ್ದಾನೆ. ನೀವೇನು ನೋಡ್ತಾ ಇರುವಂಥ, ನಿರೀಕ್ಷಿಸುವಂಥ ವಿಷಯಗಳು ಕಾಣದೇ ಇರುವಾಗ ನೀವು ನಂಬುವುದಾದರೆ ದೇವರದರಲ್ಲಿ ಅದ್ಭುತವನ್ನು ಮಾಡುವ ಆತನಾಗಿದ್ದಾನೆ. ದುಷ್ಟನಾದ ಹಾಮಾನನು ಯಹೂದ್ಯರನ್ನು ಸಂಹರಿಸಬೇಕೆಂದು ರಾಜನಿಂದ ಆಸನವನ್ನು ತೆಗೆದುಕೊಂಡಿದ್ದನು. ಆದರೆ ಎಸ್ತರಳು ದೇವರನ್ನ ಪ್ರಾರ್ಥಿಸಿ ಹೋಗುವಾಗ ದೇವರು ದುಷ್ಟನಾದ ಹಾಮಾನನನ್ನೇ ಅವನು ತೋಡಿದಂತಹ, ಅವನು ಸಿಕ್ಕಿಸಿದಂಥ ಬಲೆಯಲ್ಲಿ ಅವನೇ ನಾಶವಾಗುವ ರೀತಿಯಲ್ಲಿ ನಾವು ಸತ್ಯವೇದದಲ್ಲಿ ಓದ್ತೇವೆ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಯಹೂದ್ಯರೆಲ್ಲರೂ ನಾಶವಾಗಿ ಬಿಡ್ತಾರೆ, ಯಹೂದ್ಯ ಸಂತತಿಯನ್ನೇ ನಾಶ ಮಾಡಿ ಬಿಡಬೇಕೆಂದು ದುಷ್ಟನು ಆಲೋಚನೆ ಮಾಡಿದ್ದ. ಯಾಕೆ ಆ ರೀತಿಯಾಗಿ ಆಲೋಚನೆ ಮಾಡಿದನು ಅಂದರೆ, ಯಹೂದ ಕುಲದಿಂದಲೇ ಯೇಸು ಸ್ವಾಮಿಯು ಹುಟ್ಟಿ ಬರ್ತಾನೆಂದು ಸೈತಾನನಿಗೆ ತಿಳಿದಿತ್ತು. ಆದ ಕಾರಣವೇ ಹಾಮಾನನ ಮೂಲಕವಾಗಿ ಅಲ್ಲಿಯೇ ಅವರನ್ನ ನಾಶ ಮಾಡಬೇಕೆಂದು ಆಲೋಚನೆ ಮಾಡಿಕೊಂಡಿದ್ದನು. ಆದರೆ ದೇವರು ಯಾವಾಗಲೂ ನಮ್ಮನ್ನು ಕಾಯುವ ಆತನಾಗಿದ್ದಾನೆ, ಕನಿಕರಿಸುವ ಆತನಾಗಿದ್ದಾನೆ. ದೇವರ ಮುಂದೆ ಮನುಷ್ಯನ ಜ್ಞಾನವು, ದೇವರ ಮುಂದೆ ಮನುಷ್ಯನ ಆಲೋಚನೆಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ. ದೇವರು ಅವನ ಆಲೋಚನೆಗಳನ್ನು ಮುರಿದು ಯಹೂದ್ಯರನ್ನ ಸಂರಕ್ಷಿಸಿದರು. ದೇವರಿಗೆ ಆಗದೇ ಇರೋ ಕಾರ್ಯ ಒಂದೂ ಇಲ್ಲ. ಆದರೆ ನಾವು ನಂಬಬೇಕು. ಯಹೂದ್ಯರನ್ನ ನಾಶಪಡಿಸಬೇಕೆಂದುಕೊಂಡಿದ್ರು, ಆದರೆ ದೇವರು ಅವರನ್ನ ಕಾಪಾಡಿ ಸಂರಕ್ಷಿಸಿದನು. ಎಸ್ತರಳು ತಿಳಿದುಕೊಂಡಳು, ನನ್ನಿಂದ ಇನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಾವು ಇದನ್ನು ಜಯಿಸಲು, ಇದರಿಂದ ಹೊರಬರಲು ಸಾಧ್ಯ ಎಂದು ಹೇಳಿ ನಿರ್ಣಯಿಸಿಕೊಂಡು ಉಪವಾಸದಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಅವರ ಜೀವಿತದಲ್ಲಿ ಅಸಾಧ್ಯವಾಗಿದ್ದ ಕಾರ್ಯವನ್ನು ಸಾಧ್ಯವಾಗ ಮಾಡಿದರು. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದು ಅಸಾಧ್ಯವಾಗಿದೆ ಅದನ್ನು ದೇವರು ಸಾಧ್ಯವಾಗ ಮಾಡುತ್ತಾರೆ. ದೇವರನ್ನ ನಂಬಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಒಳ್ಳೆ ವಾಕ್ಯಗಳ ಮೂಲಕ ನಮ್ಮನ್ನು ಸಂತೈಸಿದ್ದೀರಾ, ಬಲಪಡಿಸಿದ್ದೀರಾ. ಈ ಸಮಯದಲ್ಲಿ ಈ ವಿಡಿಯೋ ಕೇಳ್ತಾ ಇರುವಂಥ ಸಹೋದರ ಸಹೋದರಿ ಹೃದಯದಲ್ಲಿ ಈ ವಾಕ್ಯಗಳು
ಕೃಪೆಗಳು ಕಾರ್ಯ ಮಾಡಲಿ, ಅವ್ರನ್ನ ಬಲಪಡಿಸಲಿ, ಅವ್ರಿಗೆ ಒಳ್ಳೆ ಆಲೋಚನೆಗಳನ್ನು ಕೊಟ್ಟು ಆತ್ಮಿಕವಾಗಿ ಹೆಚ್ಚಾಗಿ ಬೆಳಿಲಿಕ್ಕೆ ನೀವು ಸಹಾಯ ಮಾಡಿರಿ. ಯಾರೆಲ್ಲ ದೇವರೇ ಕಷ್ಟ, ಕಣ್ಣೀರು, ವೇದನೆಗಳಿಂದ ಹಾದು ಹೋಗ್ತಾ ಇದ್ದರೋ ನಿನ್ನ ನಾಮದಲ್ಲಿ ಅವರಿಗೆ ಬಿಡುಗಡೆ ಕೊಟ್ಟು ಶಾಂತಿ, ಸಮಾಧಾನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಚಿತ್ತಕ್ಕೊಪ್ಪಿಸಿ ಕೊಡ್ತೇವೆ. ನೀವು ತಾನೇ ಕಾರ್ಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್ ಆಮೇನ್. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.